ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಯುವ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ನಾವು ಹಲವಾರು ಕಡೆ ನೋಡ್ತೀವಿ, ಈ ಮಿನಿಸ್ಟರ್ಗಳು ಅಥವಾ ರಾಜಕಾರಣಿಗಳು ಬಂದಾಗ ಜೀರೋ ಟ್ರಾಫಿಕ್ ಅನ್ನೋದನ್ನು ಮಾಡಿ ಪೊಲೀಸ್ ಇಲಾಖೆಯವರು ಅವ್ರಿಗೆ ಹೆಚ್ಚಿನ ಒಂದು ಸೇಫ್ಟಿ ಕೊಟ್ಟು ಅವ್ರು ಎಲ್ಲಿಗೆ ಹೋಗ್ಬೇಕಾಗುತ್ತೋ ಅಲ್ಲಿಗೆ ಅವರ ಒಂದು ಗಡಿ ಬರೋ ತನಕ ದಾಟಿಸಿ ಮುಂದೆ ಆ ಗಡಿಯಿಂದ ಮತ್ತೆ ಯಾವ ಒಂದು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಅವ್ರ ಗಡಿ ಸ್ಟಾರ್ಟ್ ಆಗುತ್ತೋ, ಅಂದರೆ ತಾಲೂಕು ವೈಸ್ ಆಯಿತು ಅಥವಾ ಜಿಲ್ಲೆ ವೈಸ್ ಆಯಿತು, ಒಬ್ರು ಕೂಡ ಆ ಒಂದು ರಾಜಕೀಯ ವ್ಯಕ್ತಿಗಳಿಗೆ ಸೇಫ್ಟಿ ಪರ್ಪೋಸ್ ಆಯಿತು, ಆಮೇಲೆ ಜೀರೋ ಟ್ರಾಫಿಕ್ ಮಾಡಿಕೊಂಡು ಅವ್ರನ್ನ ಸೇಫಾಗಿ ಮುಟ್ಸೋಂಥ ಕೆಲಸ ಮಾಡ್ತಾರೆ. ಸೊ ಇವತ್ತು ನಾನು ಹೇಳಕ್ಕೆ ಬಂದಿರೋ ವಿಷಯನೂ ಇದ್ರ ಬಗ್ಗೆನೇ. ಆಲ್ಮೋಸ್ಟ್ ನೀವು ತಮಿಳಲ್ಲಿ ನೋಡಿದ್ದೀರಾ ಅಂತಂದರೆ ಗೊತ್ತಾಗಿರುತ್ತೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದು. ಎಸ್, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಬಗ್ಗೆ. ಯಾಕಪ್ಪ ಈ ವಿಷಯ ಇವತ್ತು ಬಂತು ಅಂದರೆ, ಎಕ್ಸ್ ಖಾತೆ ಅಂದರೆ ಈ ಟ್ವಿಟರಲ್ಲಿ ಏನೋ ಸರ್ಚ್ ಮಾಡಬೇಕಾದ್ರೆ ನನಗೊಂದು ಪೋಸ್ಟ್ ಸಿಗುತ್ತೆ ನೋಡಿ, ಅದನ್ನು ತೋರಿಸ್ತೀನಿ ನಿಮಗೂ ಕೂಡ. ನಮ್ಮ ದೇಶ ಓಟ್ ಹಾಕಿದವನು ಹೇಗೆ ನಮ್ಮ ದೇಶ ಓಟ್ ಹಾಕಿದವನು ಹೀಗೆ ಕಾಯಬೇಕು, ಓಟ್ ಹಾಕಿಸಿಕೊಂಡವನು ಆರಾಮಾಗಿ ಪುಗಸಟ್ಟೆ AC ಕಾರಲ್ಲಿ ವಿತೌಟ್ ಟ್ರಾಫಿಕ್, ವಿತೌಟ್ ಪೋತ್ಲೆಸ್ ರೋಡಲ್ಲಿ ಓಡಾಡ್ತಾನೆ. ಯಾವನೋ ಬೋಳಿ ಮಗ ನಾನು ಬಂದ ಮೇಲೆ ಜೀರೋ ಟ್ರಾಫಿಕ್ ತಗೊಳ್ಳಲ್ಲ ಅಂತ ಹೇಳಿದ್ದ ಅಂತ ಹೇಳಿಬಿಟ್ಟು ಟ್ಯಾಗ್ ಮಾಡಿದ್ದಾನೆ. ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವ್ರಿಗೆ, CM ಆಫ್ ಕರ್ನಾಟಕ, ಹಂಗೆ ಟ್ಯಾಗ್ ಮಾಡಿದ್ದಾನೆ ಕೆಲವೊಬ್ಬರಿಗೆ. ಸೊ ಈ ಪೋಸ್ಟ್ ನೋಡಿದ ತಕ್ಷಣ ಇದೇನಪ್ಪ ನಮ್ಮ CM ಅವ್ರಿಗೆ ಬೈದ್ಬಿಟ್ಟವನೇ ಅಣ್ಣ ಅಂತೇಳಿ ಶಾಕ್ ಆಯಿತು ಒಂದು ಕ್ಷಣ. ಆಮೇಲೆ ಕೆಲವೊಬ್ಬರಿಗೆ ಜೀರೋ ಟ್ರಾಫಿಕ್ಕು ಕೊಡಬೇಕಾಗಿ ಬರುತ್ತೆ. ಈಗ ನಾವು ನೋಡಿದಾಗಲೂ ಕೂಡ ಈಗ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಬಂದಾಗ ಯಾರು ಅದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಸಿದ್ದರಾಮಯ್ಯನವರೇ ಈ ಹಿಂದೆ ಮೀಡಿಯಾಗಳಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಏನಂತ ಗೊತ್ತಾ? ನಾನು ಜೀರೋ ಟ್ರಾಫಿಕ್ ತೊಗೊಳೋದಿಲ್ಲ ಅಂತೇಳಿ ಅದೊಂದು ಚಿಕ್ಕ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಗವರ್ನರ್ ಹೋಯ್ತಾರೆ, ಯಾರು ಹೋಯ್ತಾರ? ನೀವು ತಿಳ್ಕೊಂಡಿರೋದು ಹಂಗೆ. ನಾನು ನೋಡಪ್ಪ, ನಾನು ಇವತ್ತು ನಿಮ್ಮ ಮೂಲಕನೂ ಹೇಳ್ತಾ ಇದ್ದೀನಿ, ಜನರಿಗೂ ಹೇಳಿದ್ದೀನಿ, ಪೊಲೀಸ್ನವ್ರಿಗೂ ಹೇಳಿದ್ದೀನಿ, ಎಲ್ರಿಗೂ ಹೇಳಿದ್ದೀನಿ, ನೋ ಜೀರೋ ಟ್ರಾಫಿಕ್ ಟು ದಿ ಚೀಫ್ ಮಿನಿಸ್ಟರ್ and the home minister and to the home minister. ಬಟ್ ಪೊಲೀಸ್ನವರು ಟ್ರಾಫಿಕ್ ನಿಲ್ಸಲ್ಲ, ಬಟ್ ನಮಗ್ ದಾರಿ ಮಾಡ್ಕೊಡ್ತಾರೆ. ಎರಡೂ ಒಂದೇ ಆಗಲ್ರಿ. ನೋಡಿದ್ರಲ್ಲ, ಜೀರೋ ಟ್ರಾಫಿಕ್ ಅವ್ರು ತಗೊಳಲ್ಲ ಅಂತಾರೆ. ಬಟ್ ಇದು ಏನಾಗ್ಬಿಡುತ್ತೆ ನಡುವೆ ಅಂತಂದ್ರೆ, ಸಿದ್ದರಾಮಯ್ಯನವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಆದರೆ ಪೊಲೀಸ್ ಇಲಾಖೆಯವರು ಸುಮ್ಮನೆ ಇರೋದಿಲ್ಲ. ಯಾಕಪ್ಪ ಅಂತಂದ್ರೆ ಅವರು ಚೀಫ್ ಮಿನಿಸ್ಟರ್, ಒಂದು ರಾಜ್ಯದ ಮುಖ್ಯಮಂತ್ರಿ ಕಣ್ರಿ ಅವರು. ಒಂದು ರಾಜ್ಯದ ಮುಖ್ಯಮಂತ್ರಿಗಳ ಸೇಫ್ಟಿಯನ್ನು ನೋಡ್ಕೋಬೇಕಾಗಿರುವಂಥದ್ದು ಪೊಲೀಸ್ ಇಲಾಖೆಯವ್ರ ಕರ್ತವ್ಯ ಇರುತ್ತೆ. ಅದಕ್ಕೆ ಏನೇನು ಕೆಲಸ ಮಾಡಬೇಕೋ ಅದನ್ನ ಖಂಡಿತವಾಗ್ಲೂ ಪೊಲೀಸ್ ಇಲಾಖೆಯವ್ರು ಮಾಡೇ ಮಾಡ್ತಾರೆ. ಸೊ ಅದು ಅವ್ರ ಗಮನಕ್ಕೂ ಬಂದಿರೋದಿಲ್ಲ. ಎಲ್ಲೋ ಒಂದು ಕಡೆ ಮೈಸೂರಿಗೆ ಹೋಗ್ಬೇಕು ಅಂದ್ಕೊಳ್ಳಿ, ಸಿದ್ದರಾಮಯ್ಯನವ್ರು ಮೈಸೂರಿಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ, ರಾಮನಗರ, ಈಗ ಬೆಂಗಳೂರಿಂದ ರಾಮನಗರ ತನಕ ಒಬ್ರು, ರಾಮನಗರದಿಂದ ಚನ್ನಪಟ್ಟಣ ತನಕ, ಚನ್ನಪಟ್ಟಣದಿಂದ ಮದ್ದೂರು ತನಕ, ಹಿಂಗೆ ಒಂದು ಏರಿಯಾ ವೈಸ್ ಪೊಲೀಸ್ನವ್ರು ಬಂದು ಅವ್ರನ್ನ ಗಡಿ ದಾಟಿಸೋವಂಥ ಕೆಲಸ ಮಾಡ್ತಾರೆ. ಅಂದರೆ ಸೇಫ್ಟಿ ಪರ್ಪೋಸ್ ಆಗ್ಬೋದು, ಆಮೇಲೆ ಅವ್ರಿಗೆ ಹೋಗಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸೇಫ್ಟಿಯನ್ನು ನೋಡ್ಕೋಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೇನೆ ಮುಖ್ಯಮಂತ್ರಿಗಳು, ಅವ್ರಿಗೆ ಆ ಸ್ಥಾನಕ್ಕೆ ಅವ್ರಿಗೆ ತುಂಬ ಬೆಲೆ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಅದೊಂದು ಕೊಡಲೇಬೇಕಾಗುತ್ತೆ. ಹಂಗಂತ ಜೀರೋ ಟ್ರಾಫಿಕ್ ಕೊಡಲೇಬೇಕು ಅನ್ನೋದು ನನ್ನ ಉದ್ದೇಶನೂ ಅಲ್ಲ, ಆ ಉದ್ದೇಶ ಪೂರ್ವಕವಾಗಿ ನಾನು ಮಾತಾಡ್ತಾನೂ ಇಲ್ಲ. ಒಂದ್ಸರಿ ಏನಾಗ್ಬಿಡುತ್ತೆ ಅಂದರೆ, ಸಿದ್ದರಾಮಯ್ಯನವರೇ ಹೇಳ್ತಾರೆ ನಮ್ಗೆ ಜೀರೋ ಟ್ರಾಫಿಕ್ ಬೇಡ ಅಂತೇಳಿ. ಎಷ್ಟೋ ಸಾರಿ ಫಂಕ್ಷನ್ಗಳಿಗೆ ಹೋಗ್ಬೇಕಾದ್ರೆ ಜೀರೋ ಟ್ರಾಫಿಕ್ ಯಾಕ್ರಿ ಮಾಡಿದ್ರಿ ನೀವು ಅಂತೇಳಿ ಸಿದ್ದರಾಮಯ್ಯನವರು ಆಫೀಸರಿಗೆ ಬೈದಿದ್ದಾರೆ ಕೂಡ. ನಿಮ್ಗೆ ಬೇಕಾದ್ರೆ ಅದು ಒಂದು ಕ್ಲಿಪ್ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಜೀರೋ ಟ್ರಾಫಿಕ್ ಮಾಡ್ಕೊಂಡು
ಸಿದ್ದರಾಮಯ್ಯನವರು ಕೂಡ ನೀವು ಜಿಯೋ ಟ್ರಾಫಿಕ್ ಯಾಕೆ ಮಾಡಿದ್ರಿ, ನಾರ್ಮಲ್ ಆಗಿ ನೀವು ಎಲ್ಲರೂ ಹೆಂಗೆ ಹೋಗ್ತಾರೆ ನಾವು ಹಂಗೆ ಹೋಗ್ತೀವಿ ಅನ್ನೋ ಥರ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಆ ರೀತಿ ಹೇಳ್ತಾರೆ, ನಡ್ಕೊಳ್ತಾ ಇದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ದಿರ ಕೆಲವೊಂದು ಆಗುತ್ತೆ. ಇಲ್ಲಿ ಈಗ ಮಂಜು ಅನ್ನೋರು ಒಬ್ರು, ಅಂದರೆ ಇವರೇ ವಿಡಿಯೋ ಮಾಡಿದಾರೋ ಅಥವಾ ಬೇರೆ ಯಾರೋ ವಿಡಿಯೋ ಮಾಡಿದ್ದನ್ನು ನೋಡಿ ಇವರು ಪೋಸ್ಟ್ ಮಾಡಿದಾರೋ ಡೌನ್ಲೋಡ್ ಮಾಡ್ಕೊಂಡು ಗೊತ್ತಿಲ್ಲ. ಅವ್ರನ್ನ ನಿಲ್ಲಿಸಿದ್ದಾರೆ, ವಿಡಿಯೋ ಕ್ಲಿಪ್ ನೋಡಿದೆ, ಅದನ್ನ ಅವ್ರನ್ನ ನಿಲ್ಲಿಸಿದ್ದಾರೆ. ಸಿದ್ದರಾಮಯ್ಯನವ್ರು ಹೋಗೋ ಗಂಟ ನಿಲ್ಲಿಸಿ ಆಮೇಲೆ ಕಳಿಸಿದ್ದಾರೆ. ಅಂದರೆ ಇದೇನಂತ ಈ ಟ್ರಾಫಿಕ್ ಇರುವಂಥ ಏರಿಯಾ ಅಂತ ಅಲ್ಲ, ಇದು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಅದು ಯಾಕೆ ಹಿಂಗೆ ನಿಲ್ಸೋರೋ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯನವರು ಇದನ್ನೆಲ್ಲ ಏನು ಎಕ್ಸ್ಪೆಕ್ಟೇ ಮಾಡಲ್ಲ. ಅವರು ಓಪನ್ ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ. ಎಷ್ಟೋ ಸರಿ ಬೈದಿದ್ದಾರೆ ಕೂಡ ಆಫೀಸರ್ಗಳಿಗೆ, ಒಂದು ಸರಿ ಅಲ್ಲ ಸುಮಾರು ಸರಿ ಬೈದಿದ್ದಾರೆ. ಜೀರೋ ಟ್ರಾಫಿಕ್ ಹಾಕ್ಬಿಡ್ತೀರಾ ಅಂಥೇಳಿ. ಒಂದು ವೇಳೆ ಹಂಗೇನಾದರೂ ಮಾಡೋದಿದ್ರು ಕೂಡ ಆ ಲೆವೆಲಿಗೆ ದೊಡ್ಡದಾಗಿ ನಿಲ್ಲಿಸೋದಕ್ಕಿಂತ ಅವ್ರು ಎಲ್ಲೆಲ್ಲಿ ಬರ್ತಾ ಇದ್ದಾರೋ ಆ ಕಡೆಗೆ ಸ್ವಲ್ಪ ಕ್ಲಿಯರ್ ಬಂದ್ಬಿಟ್ರೆ ಸಾಕು. ಆ ಲೆವೆಲ್ ನಿಲ್ಲಿಸೋ ಅಗತ್ಯ ಇರೋದಿಲ್ಲ. ಸೊ ಅವರಾದರೂ ಅದನ್ನೇ ಹೇಳ್ತಾರೆ. ಒಂದು ವಿಡಿಯೋದನ್ನು ನೋಡಿದೆ ನಾನು ಕೂಡ, ಜೀರೋ ಟ್ರಾಫಿಕ್ ಅಂತ ಏನು ಮಾಡಲ್ಲ, ಸಪೋಸ್ ಮಾಡಿದ್ರು ಕೂಡ ನಮ್ಮ ಗಮನಕ್ಕೆ ಬರ್ದಂಗೆ ಮಾಡ್ತಾರೆ. ಒಂದು ವೇಳೆ ಹಂಗೆ ಮಾಡಿದ್ರು ಜೀರೋ ಟ್ರಾಫಿಕ್ ಅಂತ ಎಲ್ಲರೂ ನಿಲ್ಲಿಸಿ, ಎಲ್ಲ ಕಡೆನೂ ನಿಲ್ಲಿಸಲ್ಲ. ನಾನು ಬರೋ ಏರಿಯಾ ಕಡೆಗೆ, ಅಂದರೆ ನಮ್ಮ ಹಿಂದೆ ಮುಂದೆ ಏನಿರ್ತಾರೋ ಅವ್ರನ್ನೇ ಸ್ವಲ್ಪ ದಾರಿ ಬಿಡೋ ಥರ ಮಾಡಿಕೊಡ್ತಾರೆ ಪೊಲೀಸ್ನವರು. ನಾನು ಅದನ್ನೂ ಬೇಡ ಅಂತ ಹೇಳಿದ್ದೀನಿ. ನಾವು ನಾರ್ಮಲಾಗಿ ಎಲ್ಲ ಜನ ಹೆಂಗೆ ಓಡಾಡ್ತಾರೋ ನಾವು ಹಂಗೆ ಓಡಾಡೋಣ, ಅದನ್ನೂ ಬೇಡ ಅಂತ ಹೇಳಿದ್ದೀನಿ ನಾನು ಅಂತ ಹೇಳಿದ್ರು. ಬಟ್ ಅವರು ಅದು ದೊಡ್ಡ ಗುಣ ಅವ್ರದ್ದು. ನನಗೆ ಯಾವುದೇ ವಿಷಯ ಅಥವಾ ಅವರು ಏನು ಮಾಡಿಬಿಟ್ರು ಇವ್ರು ಏನು ಮಾಡಿಬಿಟ್ರು ಅನ್ನೋ ವಿಚಾರವಾಗಿ ನಾನಂತೂ ಮಾತಾಡ್ತಾ ಇಲ್ಲ. ಬಟ್ ಈ ವಿಚಾರವಾಗಿ ಪೋಸ್ಟ್ ಮಾಡಿದರು. ಸಿದ್ದರಾಮಯ್ಯನವ್ರಿಗೆ ಬೋಳಿ ಮಗ ಅಂಥೇಳಿ ಬೈಯೋ ತನಕ ಹೋಗೋದು ಎಷ್ಟು ಸರಿ ಗೊತ್ತಿಲ್ಲ. ಎಷ್ಟೋ ಜನ ಬೈಬಹುದು, ಕರೆಕ್ಟು. ಅಂದರೆ ಮಾತಲ್ಲಿ ಏನೋ ಜೊತೆಗಿದ್ದಾಗ ಏನೋ ಒಂದು ಮಾತಿಗೆ ಬರುತ್ತೆ ಅಂದರೆ ಅದು ಒಂಥರ ಬೇರೆ. ಆದರೆ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಪವರ್ಫುಲ್ಲು. ಸೊ ಇಂಥ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರದ್ದೊಂದು ಪೋಸ್ಟ್ ಹಾಕೋದು, ಒಬ್ಬ ಗಣ್ಯ ವ್ಯಕ್ತಿಗಳ ಬಗ್ಗೆ ಈ ಥರ ಕೆಟ್ಟದಾಗಿ ಮಾತಾಡೋದು, ಅವ್ರಿಗೆ ಕೆಟ್ಟ ಪದಗಳಿಂದ ಮಾತಾಡುವಂಥದ್ದಾಗಲಿ, ಅವ್ರನ್ನ ಉಚ್ಚಾಟನೆ ಮಾಡುವಂಥದ್ದಾಗಲಿ ಸರಿಯಲ್ಲ. ಅದು ಅವ್ರಿಗೂ ಸೇಫ್ಟಿನೂ ಅಲ್ಲ. ಯಾಕೆ ಮಾಡಿದ್ರೂ ಗೊತ್ತಿಲ್ಲ. ಸೊ ಮಾಡಬಾರಿತ್ತು, ಮಾಡಿದ್ದಾರೆ, ಏನೋ ಗೊತ್ತಿಲ್ಲ. ಇದು ಮೊನ್ನೆ ಆಗಿರ್ತಕ್ಕಂಥ ಘಟನೆ. ಸೊ ಈ ವಿಷಯನ ನಿಮ್ಗೆ ತಿಳಿಸ್ಬೇಕು ಅಂತ ಬಂದಿದ್ದು, ತಿಳಿಸಾಯಿತು. ಮತ್ತು ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ನಮಸ್ತೆ.